ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಂತೆ ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ಆಸೆ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಅಜ್ಜಿ ಮನೆಗೆ ಬರ್ತಾರೆ. ಮೀನಾ ಅದನ್ನು ನೋಡಿಬಿಟ್ಟು ಅಜ್ಜಿ ಅಜ್ಜಿ ಯಾವಾಗ ಬಂದ್ರಿ ಅಜ್ಜಿ ಅಂತ ಹೇಳಿಬಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು ಅಜ್ಜಿನ ಬಂದು ತಪ್ಕೊತಾರೆ. ಆಗ ಅಜ್ಜಿ ಬಂದಮೇಲೇ ಬನ್ನಿ ಅಂತೀಯ, ಏನು ಹೋಗ್ಬಿಟ್ಟು ವಾಪಸ್ ಬರಲೇನು ಮತ್ತೆ ಅಂತ ಹೇಳ್ಬಿಟ್ಟು ಅಜ್ಜಿ ಅಂತಾರೆ. ಅದಕ್ಕೆ ಮೀನಾ ಇದ್ಬಿಟ್ಟು ಆಗಲ್ಲ ಅಜ್ಜಿ ಅಂತ ಹೇಳ್ತಾರೆ. ಮಾತಾಡ್ಬೇಡ ಕಣೆ ನೀನು ಅಂತಾರೆ ಅಜ್ಜಿ. ಆಗ ಮನೋಜ್ ಬರ್ತಾರೆ. ಹಾಯ್ ಅಜ್ಜಿ ಯಾವಾಗ ಬಂದ್ರಿ ಅಂತ ಕೇಳ್ತಾರೆ. ರೋಹಿಣಿ ಕೂಡ ಜೊತೆಗೆ ಬರ್ತಾರೆ. ಅಜ್ಜಿ ನೀವು ಊರಿಂದ ಬರೋ ವಿಷಯ ಯಾರಿಗೂ ಹೇಳೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿಯವ್ರು ಕೇಳ್ತಾರೆ. ಮನೋಜ್ ಅಜ್ಜಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಸಾಕು ನೀನು ಅಕ್ರೆ ತೋರಿಸಿದ್ದು ಅಕ್ರೆ ಇರೋ ಥರ ನಾಟಕ ಮಾಡಬೇಡ ಅಂತ ಹೇಳಿ ಅಜ್ಜಿ ಅಂತಾರೆ. ಅದಕ್ಕೆ ಮರ್ಯಾದೆ ಕೊಡೋ ಟೈಮಲ್ಲಿ ನೀವು ಮರ್ಯಾದೆ ಕೊಡಲಿಲ್ಲ, ಎಲ್ಲರೂ ವಿಷಯ ಮುಚ್ಚಿಟ್ರಿ ನೀವು. ಆಗ ರೋಹಿಣಿ ಅಜ್ಜಿ ಏನಜ್ಜಿ ಅಂತ ಹೇಳಿ ಕೇಳ್ತಾರೆ. ಆಗ ಹೊಸ ಸೊಸೆ ನೀನು ಮನೆಯಲ್ಲಿ ಏನಾಗ್ತಿದೆ ಏನು ಅಂತ ಹೇಳ್ಬಿಟ್ಟು ಒಂದು ಫೋನ್ ಮಾಡಿ ತಿಳಿಸ್ಬಾರ್ದಾ ಅಂತ ಹೇಳಿಬಿಟ್ಟು ಅಜ್ಜಿ ರೋಹಿಣಿನ ಕೇಳ್ತಾರೆ. ನೀನು ಕೂಡ ವಿಷಯ ಮುಚ್ಚಿಟ್ಬಿಟ್ಟಲ್ಲ. ಆಗ ರೋಹಿಣಿ ಅಲ್ಲ ಅಜ್ಜಿ, ಅತ್ತೆ ಹೇಳೋದು ನಾನು ನಿಮಗೆ ಯಾವ ಥರ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಕ್ಕೆ ಬರ್ತಾರೆ ಅಜ್ಜಿಗೆ. ಆಗ ಅಜ್ಜಿ ಇದ್ಬಿಟ್ಟು ಓಹೋ ಗೊಂಬೆ ಆಡಿಸೋಳು ಮನೆಯಲ್ಲೇ ಕೂತ್ಕೊಂಡವಳಲ್ಲ, ಹಾಗಾದರೆ ಇದೆಲ್ಲ ಮಾಡಿದ್ದು ನೀನೇ ಅಂತ ಅನ್ಕೊತೀನಿ ಅಂತ ಹೇಳಿಬಿಟ್ಟು ಶಾಂತಿಗೆ ಅಂತಾರೆ. ಆಗ ಅತ್ತೆ ನಾನಲ್ಲ ಅತ್ತೆ, ಎಲ್ಲ ಅವರೇನೆ ಅಂತ ಹೇಳ್ಬಿಟ್ಟು ಶಾಂತಿ ಅಂತವ್ರೆ. ಆಗ ಅಜ್ಜಿ ಇದ್ಬಿಟ್ಟು ಸಾಕು ಹೆಸ್ರಿಗೆ ಮಾತ್ರ ಈ ಮನೆಯಲ್ಲಿ ಹಿರಿಯೋರು, ಆದರೆ ನನಗೆ ಕೊಡಬೇಕಾಗಿರೋ ಮರ್ಯಾದೆ ಒಬ್ರೂ ಕೊಡೋಲ್ಲ ಅಂತ ಹೇಳಿಬಿಟ್ಟು ಅಜ್ಜಿ ಅಂತಾರೆ. ಆಗ ಶಾಂತಿ ಅತ್ತೆ ಅದು ಏನಂದರೆ ಅಂತವಳೆ. ಆಗ ರಂಗನಾಥ್ ಅವರು ಮನೆಗೆ ಬರ್ತಾರೆ. ಆಗ ಅಜ್ಜಿನ ನೋಡಿಬಿಟ್ಟು ರಂಗನಾಥ್ ಅವರು ತುಂಬ ಭಾವುಕರಾಗ್ಬಿಟ್ಟು ಕಾಲಿಗೆ ಬಿದ್ದುಬಿಟ್ಟು ನಮಸ್ಕಾರ ತೊಗೊತಾರೆ. ಆಗ ಅಜ್ಜಿನ ತಪ್ಕೊತಾರೆ. ಕಂದ ಹೇಗಿದೆಯಪ್ಪ ಅಂತ ಹೇಳ್ಬಿಟ್ಟು ಅಜ್ಜಿ ರಂಗನಾಥ್ ಅವ್ರಿಗೆ ಕೇಳ್ತಾರೆ. ನನಗೇನಮ್ಮ ನೋಡು ಹೇಗಿದ್ದೀನಿ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಹೇಳ್ತಾರೆ. ಆಗ ಅಜ್ಜಿ ಇದ್ಬಿಟ್ಟು ನಿನಗೆ ಆಪ್ರೇಷನ್ ಮಾಡಿದ್ದಾರೆ ಅಂತ ಗೊತ್ತಾಗಿ ನನ್ನ ಹೆದೆನೇ ನಿಂತೋಗಿತ್ತು ಕಣಪ್ಪ ಅಂತ ಹೇಳ್ಬಿಟ್ಟು ಅಜ್ಜಿ ಅಂತಾರೆ. ಏನೋ ಆಗಿಲ್ಲ ಅಂತ ಹೇಳ್ತೀಯಲ್ಲೋ ಅಂತ ಹೇಳ್ಬಿಟ್ಟು ಅಜ್ಜಿ ಅಂತಾರೆ. ಅಮ್ಮ ಹತ್ತು ನೀನು ಆರೋಗ್ಯ ಹಾಕಮ್ಮ ಹಾಳು ಮಾಡ್ಕೊತೀಯ, ನೀನು ಧೈರ್ಯವಾಗಿರಮ್ಮ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಅಜ್ಜಿಗೆ ಹೇಳ್ತಾರೆ. ನಿನ್ನ ಆಶೀರ್ವಾದ ಇರೋವರೆಗೂ ನನ್ನ ಗುಂಡಿಗೆ ಏನೂ ಆಗಲ್ಲಮ್ಮ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಅಜ್ಜಿಗೆ ಹೇಳ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ನಿನ್ನನ್ನು ಇಲ್ಲಿ ಬಿಟ್ಟು ಹೋಗ್ಬಾರ್ದಾಗಿತ್ತು ಕೊಡೋ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಆಗ ಅಜ್ಜಿ ರಂಗನಾಥ್ ಅವ್ರ ಎದೆ ಮೇಲೆ ಕೈ ಇಡ್ತಾರೆ. ಆವಾಗ ಎದೆ ಹೊಡ್ಕೊತಾ ಇರುತ್ತೆ. ಏನಪ್ಪ ಇದು ಹಿಂಗೆ ಹೊಡ್ಕೊತಾ ಇದೆ ಅಂತ ಹೇಳ್ಬಿಟ್ಟು ಅಜ್ಜಿ ಅಂತಾರೆ. ಅಜ್ಜಿ ಅಮ್ಮ ಹೊರ್ಗಡೆಯಿಂದ ವೇಗವಾಗಿ ಬಂದನಲ್ಲ ಅದಕ್ಕೆ ಅಂತ ರಂಗನಾಥ್ ಅವರೇ ಹೇಳ್ತಾರೆ. ಬಾ ನೀನು ಮೊದಲು ಕೂತ್ಕೋ ಅಂತಾರೆ ಅಜ್ಜಿ. ಕೂರಿಸಿ ಕಾಲು ಒತ್ತುತ್ತಾ ಇರ್ತಾರೆ ರಂಗನಾಥ್ ಅವರು. ಆಗ ಮೀನಾ ನೀರು ತೊಗೊಂಡು ಬರ್ತಾರೆ. ಅಜ್ಜಿ ನೀರು ಕುಡೀರಿ ಅಂತಾರೆ. ಆಗ ನಿಮ್ಮ ಮಾವನ ಕೊಡಮ್ಮ ಫಸ್ಟು ಅಂತಾರೆ. ಆಗ ಅಜ್ಜಿ ನೀರು ಕುಡಿತಾರೆ. ಆಗ ಅಜ್ಜಿ ಶಾಂತಿ ನೋಡಿಕೊಂಡು ಈ ಪಾಪಿಗಳು ಸೊಸೆಗಳೆಲ್ಲ ಗೋಳಾಡ್ಕೊಂಡು ಕನಿಕರ ಇಲ್ಲದೆ ನಡೆಸ್ಕೊತಾರೆ, ಅಂಥವರೆಲ್ಲ ಸುಖವಾಗಿರ್ತಾರೆ, ಆದರೆ ನಿನಗೆ ಯಾಕೋ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ರಂಗನಾಥನ್ಗೆ ಅಂತಾರೆ. ಆಗ ನನ್ನ ಮಗನ ಸರಿಯಾಗಿ ನೋಡ್ಕೊಡೋರು ಯಾರೂ ಇಲ್ಲ, ಇಲ್ಲಿ ಆಸ್ಪತ್ರೆಗೆ ಸೇರಿಸ್ಬಿಟ್ರಲ್ಲೋ ಅಂತ ಹೇಳ್ಬಿಟ್ಟು ಅಜ್ಜಿ ಅಂತ ಇರ್ತಾರೆ. ಸಕ್ಕರೆ ಇನ್ಮೇಲೆ ಇದೆ ಕಣೆ ನಿನಗೆ ಬಾಡೂಟ ಅಂತ ಹೇಳ್ಬಿಟ್ಟು ಅಜ್ಜಿ ಶಾಂತಿಯವ್ರಿಗೆ ಹೇಳ್ತಾರೆ. ಬಾಡೂಟ ಇದೆ ಕಣೆ ಇನ್ಮೇಲೆ ನಿನಗೆ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಇದ್ದು ಅಮ್ಮ ಇದಕ್ಕೆ ಯಾರೂ ಕಾರಣ ಅಲ್ಲ ಬಿಡಮ್ಮ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಅಂತಾರೆ. ಆಗ ಅಜ್ಜಿ ಇದ್ಬಿಟ್ಟು ನನಗೆ ಗೊತ್ತಪ್ಪ ನೀನು ಏನು ಅಂತ ಗೊತ್ತು, ಯಾವತ್ತು ಬಿಟ್ಕೊಟ್ಟಿದ್ದೀಯ ಹೇಳು ಈ ಸುಂದ್ರಿನ ಅಂತ ಹೇಳ್ಬಿಟ್ಟು ಅಜ್ಜಿ ಅಂತಾರೆ. ಆಗ ಮನೋಜ ವಯಸ್ಸಾದ್ಮೇಲೆ ಇದು ಕಾಮನ್ ಅಜ್ಜಿ ಅಂತ ಹೇಳ್ಬಿಟ್ಟು ಮನೋಜ ಅಂತಾರೆ. ಓಹೋ ಎಷ್ಟಪ್ಪ ವಯಸ್ಸಾಗಿದೆ, ನಾನು ಅವನ್ನ ಎತ್ತವಳು ನೋಡು ನನಗೆ ಎಷ್ಟು ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು ಅಜ್ಜಿ ಅಂತಾರೆ. ಆಗ ಶಾಂತಿ ನೋಡಿಬಿಟ್ಟು ಗೂಬೆ ಏನು ದಡ ಬಡ್ದಾರ ಥರ ನಿಂತ್ಕೊಂಡಿದ್ಯಾ. ಅಜ್ಜಿ ಬಂದ್ಬಿಟ್ಟು ಮನೋಜಂಗೆ ಹೇಳ್ತಾರೆ, ದಡ್ಡ ದಾಮೋದರ ಮನೋಜ, ನಿಮ್ಮಪ್ಪ ನನ್ನ ಹತ್ರ ಎಷ್ಟು ದಿನ ಇದ್ದು ಅಷ್ಟು ದಿನ ಚೆನ್ನಾಗೇ ಇದ್ದ ಕಣೋ, ಯಾವಾಗ ನಿಮ್ಮಮ್ಮ ಜೊತೆ ಕರ್ಕೊಂಬಂದ್ಬಿಟ್ಟು ಆವಾಗಲೇ ನೋಡು ನನ್ನ ಮಗ ಈ ಥರ ಆಗಿದ್ದು ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿ ಅಂತಾಳೆ. ಇವಳದೇ ಕಿತಾಪತಿ ಶಾಂತಿದು. ಕಿವಿ ಹಿಂಡ್ತಾಳೆ. ಅವಾಗ ಬಂದ್ಬಿಟ್ಟು ಶಾಂತಿ ಕಿವಿನ ಹಿಂಡ್ತಾರೆ ಅಜ್ಜಿ. ಆಗ ಗಂಡನ್ನ ಅದ್ಬಸ್ತಾಗಿ ಇಟ್ಕೊಳೋದು ಗೊತ್ತಾಗಿದೆ, ನಿನಗೆ ಮಕ್ಕಳನ್ನ ಅದ್ಬಸ್ತಾಗಿ ಇಟ್ಕೊಳೋದು ಗೊತ್ತಿಲ್ವೇನೆ ಚಿಂತಾಮಣಿ ಅಂತ ಹೇಳ್ಬಿಟ್ಟು ಕಿವಿ ನೋಯ್ತಾ ಇದೆ ಇರಜ್ಜಿ ಇರತ್ತೆ ಅಂತ ಹೇಳಿಬಿಟ್ಟು ಆಗ ಶಾಂತಿ ಅಂತಾರೆ. ನೋವುತ್ತಾ ನೋಯ್ಲಿ ನನಗೆಷ್ಟು ನೋವಾಗಿದೆ ಗೊತ್ತೇನೆ
ನನ್ನ ಮಗನ ಈ ಥರ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅಜ್ಜಿ ಶಾಂತಿಗೆ ಕಿವಿ ಹಿಂಡ್ತಾರೆ. ಆಗ ಶ್ರುತಿ ಬರ್ತಾರೆ. ರವಿ, ನನ್ನನ್ನು ಏರ್ ಕಂಡೀಷನ್ ನೋಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಶ್ರುತಿ ಬರ್ತಾರೆ. ಆಗ ಸ್ವಲ್ಪ ಸುಮ್ಮನೆ ಇರು ಶ್ರುತಿ, ಅಲ್ಲಿ ಅಜ್ಜಿ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ರವಿ ಅಂದರೆ ಅಜ್ಜಿ ನೋಡಿಬಿಟ್ಟು ಆಗ ಅಜ್ಜಿ ರಂಗನಾಥ್ ಅವರಿದ್ದು, ಶ್ರುತಿ ನಮ್ಮ ತಾಯಿ ಒಬ್ಬರು ಊರಲ್ಲಿ ಇದ್ದಾರಂತ ಹೇಳಿದ್ನಲ್ಲಮ್ಮ, ಇವರೇ ಕಣಮ್ಮ ಅವರು ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಪರಿಚಯ ಮಾಡಿಕೊಡ್ತಾರೆ. ಆಗ ಶ್ರುತಿ ಇದ್ಬಿಟ್ಟು ಹಾಯ್ ಗ್ರ್ಯಾಂಡ್ ಮಾ, ಹೌ ಆರ್ ಯು ಅಂತಾಳೆ. ಆಗ ಅಜ್ಜಿ ಇದ್ಬಿಟ್ಟು ಫುಲ್ಲು ಗ್ರ್ಯಾಂಡೇ, ರವಿ ಇವಳೇನೋ ನೀನು ಕಟ್ಕೊಂಡು ಓಡೋಗಿದ್ದು ಅಂತ ಹೇಳ್ಬಿಟ್ಟು ಅಜ್ಜಿ ಅಂತಾರೆ ರವಿಗೆ. ಆಗ ಇಲ್ಲ ಅಜ್ಜಿ, ಬೈಕಲ್ಲೇ ಕರ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ಶ್ರುತಿ ಅಂತಾರೆ. ಆಗ ಸಕ್ಕರೆ ನೀನೀಗ ಸರಿಯಾಗಿ ಸಿಕ್ಕವಳು ಕಣೆ ಇವಳು ಅಂತ ಹೇಳ್ಬಿಟ್ಟು ಸಕ್ಕರೆಗಂತಾರೆ. ಶ್ರುತಿಗೆ ಅಜ್ಜಿ ಕೇಳ್ತಾರೆ, ನಿಮ್ಮ ಅಪ್ಪ ಅಮ್ಮ ಏನಾದರೂ ಸಂಸ್ಕಾರ ಏನಾದರೂ ಹೇಳ್ಕೊಟ್ಟಿದ್ದಾರಾ ನಿನಗೆ ಅಂತ ಹೇಳ್ಬಿಟ್ಟು ಅಜ್ಜಿ ಕೇಳ್ತಾರೆ. ಶ್ರುತಿ ಇದ್ಬಿಟ್ಟು ಅಜ್ಜಿ, ನಾವು ಮನೆಯಲ್ಲಿ ಹೇಳಿದ್ವಿ ಅಜ್ಜಿ, ಬಟ್ ಯಾರೂ ಒಪ್ಕೊಳ್ಳಲಿಲ್ಲ, ಅದಕ್ಕೋಸ್ಕರ ನಾವು ಹೋಗಿ ಮದುವೆ ಆಗಿ ಬಂದ್ವಿ. ಆದರೆ ನಾವು ಮನೆಯಲ್ಲಿ ಒಪ್ಕೊಳ್ಳಲಿಲ್ಲ ಅಂತಲೇ ನಾವು ಮದುವೆ ಆಗಿ ಬಂದಿದ್ದು, ಆದರೆ ನಾವು ಓಡೋಗಲಿಲ್ಲ ಅಜ್ಜಿ, ಕಾರಲ್ಲಿ ಹೋದ್ವಿ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾರೆ ಅಜ್ಜಿಗೆ. ಈ ಕಾಲದಲ್ಲಿ ಮದುವೆ ಅನ್ನೋದು ಅವ್ರವ್ರ ಡಿಸಿಷನ್ ಅಜ್ಜಿ ಅಂತ ಹೇಳ್ಬಿಟ್ಟು ಶ್ರುತಿ ಅಜ್ಜಿಗೆ ಹೇಳ್ತಾರೆ. ಆಗ ಅಜ್ಜಿ ಇದ್ಬಿಟ್ಟು ಮನೆಯಲ್ಲಿ ಯಾರೂ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು ನೀವು ಮದುವೆ ಆಗಿ ಬಂದುಬಿಟ್ರಾ ಹೇಳ್ತಾರೆ ಅಜ್ಜಿ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.